ಲಾರ್ಜ್ ಮಹಜರ್ ಬಳಿಕ ಗಿರೀಶ್ ಮಟ್ಟಣ್ಣನವರಿಗೆ ಈಗ ಶಾಕ್ ಎದುರಾಗಿದೆ. ಮಟ್ಟಣ್ಣನವರ್ ಮನೆ ಪರಿಶೀಲನೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಟ್ಟಣ್ಣನವರ್ ಮನೆ ಪರಿಶೀಲನೆಗೂ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಿಂದೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಗಿಸಲಿದ್ದಾರೆ. ಮಟ್ಟಣ್ಣನವರ್ ಮನೆಗೂ ಭೇಟಿ ನೀಡಿದ ಮಾಸ್ಕ್ ಮ್ಯಾನ್ ಇಂದು ಸ್ಥಳ ಮಹಜರ್ ಮುಗಿಸಿ ಬೆಳ್ತಂಗಡಿಗೆ ಎಸ್ಐಟಿ ಅಧಿಕಾರಿಗಳು ವಾಪಸ್ ಆಗಲಿದ್ದಾರೆ. ಒಂದ್ ರೀತಿಯಾಗಿ ಈ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಬುರುಡೆ ಕಥೆಯನ್ನ ಈ ಲಾಡ್ಜ್ನಲ್ಲೇ ಕಟ್ಟಿರುವಂತದ್ದು ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ ಒಂದರಲ್ಲಿ ವಿಶೇಷವಾಗಿ ತನಿಖಾ ತಂಡವನ್ನ ಕ್ರಿಯೇಟ್ ಮಾಡಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಲಾಡ್ಜ್ ಮಟ್ಟಣ್ಣನವರ್ ಮನೆ ಪರಿಶೀಲನೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಂದ್ ರೀತಿಯಾಗಿ ಮಟ್ಟಣ್ಣನವರ್ ಮನೆ ಪರಿಶೀಲನೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಿಂದೆ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಗಿಸಲಿದ್ದಾರೆ. ಮಟ್ಟಣ್ಣನವರ್ ಮನೆಗೂ ಕೂಡ ಮಾಸ್ಕ್ ಮ್ಯಾನ್ ಭೇಟಿಯನ್ನ ನೀಡಿದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಈ ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದ ಪೊಲೀಸರು ತಡರಾತ್ರಿಯಿಂದ ಆ ಲಾಡ್ಜ್ನಲ್ಲಿಗೆ ಮಹಜರನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಏನು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲರೂ ಇವ್ರಿಗೆಲ್ಲ ಹೆಂಗೆ ಲಿಂಕು, ಇವರೆಲ್ಲ ಯಾಕೆ ಈತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದನ್ನೆಲ್ಲ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇದೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಏನು ಚಿನ್ನಯ್ಯ ಹಾಗೆ ಮನೆಯಲ್ಲಿದ್ದ ತಲೆ ಬುರುಡೆಯನ್ನ ತಂದಿದ್ದ ಆತ ಎಲ್ಲಿಂದ ತಲೆ ಬುರುಡೆಯನ್ನ ತೆಗೆದುಕೊಂಡು ಬರುವ ಮೊದಲು ಇದೇ ಲಾಡ್ಜ್ನಲ್ಲಿ ಹಲವರನ್ನ ಭೇಟಿ ಆಗಿರೋದು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಆತ ಅಲ್ಲಿ ಯಾರನ್ನ ಭೇಟಿ ಮಾಡಿದ್ದ, ಹಾಗೆ ಇದೆಲ್ಲದರ ಕುರಿತು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ಮಾಹಿತಿಯನ್ನ.